ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಬಾಮೇಡ್ ಬೇಬಿ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಾನು ಇದನ್ನೇ ಯೂಸ್ ಮಾಡ್ತಿರೋದು. ನಾನು ಆ್ಯಕ್ಚುಲಿ ಇದನ್ನು 3 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಸೆಬಾಮೇಡ್ ಮತ್ತು ಹಿಮಾಲಯ ಬಗ್ಗೆ ಹೇಳಿದರು. ನಾನು ಸೆಬಾಮೇಡ್ನ ಪರ್ಚೇಸ್ ಮಾಡಿದೆ. ಇದು ತುಂಬ ಕಾಸ್ಟ್ಲಿ ಇದೆ, ಬಟ್ ಪರವಾಗಿಲ್ಲ. ಯಾಕಂದರೆ ಬೇಬಿ ಸ್ಕಿನ್ ಚೆನ್ನಾಗಿರಬೇಕು ಅಲ್ವಾ. ಬೇಬಿ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನಾವು ಎಷ್ಟು ಕಾಸ್ಟ್ಲಿ ಆದರೂ ಕೂಡ ತಗೊಳ್ತೀವಿ. ಅದಕ್ಕೋಸ್ಕರ ನಾನು ಇದನ್ನೇ ತಗೊಳ್ಬೇಕು ಅಂತ ತಗೊಂಡೆ. ನಾನು ಕೂಡ ತುಂಬ ಜನ ಕೇಳ್ಪಟ್ಟಿದ್ದೆ ಯಾವ ಥರ ಇದೆ ಸೆಬಾಮೇಡ್ ಅಂತ. ಅವ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅವ್ರು ಹೇಳಿದ ಮೇಲೆ ನಾನು ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಇದನ್ನು ತಗೊಂಡಿದ್ದು. ಬನ್ನಿ ಈಗ ಸೆಬಾಮೇಡ್ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಕೊಡ್ತೀನಿ. ಸೊ ತುಂಬ ಚೆನ್ನಾಗಿದೆ ಇದು ಹೇಳಬೇಕಂದ್ರೆ. ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಲ್ಲ, ನನ್ನ ಪರ್ಸನಲ್ ರಿವ್ಯೂ ಇದು. ಸೊ ನೋಡ್ತಿರ್ಬೋದು ನೀವು. ಇದು ಸೋಪು. ಇದು ಬಂದು 26ವರೆಗೂ ವ್ಯಾಲಿಡ್ ಇದೆ ಮತ್ತು 300 ರೂಪೀಸ್ ಇದ್ರ ಕಾಸ್ಟ್ ಫಾರ್ 3 ಗ್ರಾಮ್ಸ್ ಅಷ್ಟೇ. ಸೊ ನೋಡ್ತಿರ್ಬೋದು ಎಲ್ಲ ಫೀಚರ್ಸ್ ಎಲ್ಲ ಅಲ್ಲೇ ಕೊಟ್ಟಿರ್ತಾರೆ. 5.5 pH, ಎಲ್ಲದರಲ್ಲೂ pH 5.5 ಇದೆ. ಸೊ ಸ್ಕಿನ್ ಪ್ರೊಟೆಕ್ಷನ್ ಮಾಡುತ್ತೆ, ಯಾವುದೇ ರೀತಿ ಸ್ಕಿನ್ನ ಡ್ರೈ ಮಾಡೋದಿಲ್ಲ. ನೆಕ್ಸ್ಟ್ ಕಮ್ಮಿಂಗ್ ಟು ದಿಸ್ ಬಾಡಿ ಲೋಷನ್ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ 2026ವರೆಗೂ ವ್ಯಾಲಿಡ್ ಇದೆ. 50 ml ಸಿಗುತ್ತೆ ನಿಮಗಿದು. ಇದ್ರ ಕಾಸ್ಟ್ ಬಂದು ನೀವು ಇಲ್ಲಿ ನೋಡ್ತಿರ್ಬೋದು. ಇದು ಕೂಡ 300 ರೂಪೀಸ್ ಆಗಿರುತ್ತೆ. ನೀವು ಅಮೆಝಾನಲ್ಲೆಲ್ಲ ನೋಡ್ಬೋದು, ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ. ನೋಡಿ, ಇದು ಫೇಸ್ ಕ್ರೀಮ್ ಆಗಿರುತ್ತೆ. ಇದು ನಿಮಗೆ 230 ರೂಪೀಸ್ 4.60 ml ಓಕೆನಾ. ತುಂಬ ಎಕ್ಸ್ಟ್ರಾ ಸಾಫ್ಟ್ ಇರುತ್ತೆ ಫಾರ್ ಡೆಲಿಕೇಟ್ ಸ್ಕಿನ್. ಎಲ್ಲ ಕೂಡ ಡೆಲಿಕೇಟ್ ಸ್ಕಿನ್, ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯೂಸ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ನ. ಇದು ಕಮ್ಮಿಂಗ್ ಟು ಶಾಂಪು 50 ml ಇದೆ ಈ ಶಾಂಪು. ಇದ್ರ ಪ್ರೈಸ್ ನೀವು ನೋಡ್ತಿರ್ಬೋದು. ಇದು ನಿಮಗೆ 2026ವರೆಗೂ ವ್ಯಾಲಿಡ್ ಇದೆ. 200 ರೂಪೀಸ್ ಆಗಿರುತ್ತೆ 4 ml. ಸೊ ಇದು 1 ಡ್ರಾಪ್ 2 ಡ್ರಾಪ್ಸ್ ತೊಗೊಂಡ್ರೆ ಸಾಕು ಮಕ್ಕಳಿಗೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ದಿಸ್ ಪೌಡರ್ ಖಾಲಿ ಆಗಿದೆ ನಂದು. 370 ರೂಪೀಸ್ ಇದು. 3.70 ಗ್ರಾಮ್ ಇದೆ. ಇದು ಕೂಡ ಎಲ್ಲ ಕೂಡ 2026ವರೆಗೂ ವ್ಯಾಲಿಡ್ ಇದೆ. ಇದು ಫೈನಲ್ ಆಗಿ ಹಿಮಾಲಯ ಆಯಿಲ್ ಇದು ನಿಮಗೆ 120 ರೂಪೀಸಿಗೆ ಸಿಗುತ್ತೆ. ಇದು ಕೂಡ 2026ವರೆಗೂ ಇದೆ. 100 ml ಆಗಿರುತ್ತೆ ಮಸಾಜ್ ಆಯಿಲು. ಬೇಬಿ ಸ್ಕಿನ್ ಮಾಯಿಶ್ಚರೈಸ್ ಆಗೋದಕ್ಕೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕ್ರೀಮ್ ಹಾಕೋದ್ರಿಂದ ಮಕ್ಕಳು ವೈಟ್ ಆಗ್ತಾರಾ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಯಾವುದೇ ನೀವು ಪ್ರಾಡಕ್ಟ್ಸ್ ಅಂದರೆ ಸೋಪ್ ಆಗಲಿ ಕ್ರೀಮ್ಸ್ ಆಗಲಿ ಹಾಕೋದ್ರಿಂದ ವೈಟ್ ಆಗೋದಲ್ಲ. ಜಸ್ಟ್ ಇದು ಮಾಯ್ಶ್ಚರೈಸ್ ಮಾಡುತ್ತೆ ಮತ್ತು ಸ್ಕಿನ್ ಸಾಫ್ಟ್ನೆಸ್ಗೋಸ್ಕರ ಯೂಸ್ ಮಾಡ್ತೀವಿ, ಡ್ರೈ ಆಗಬಾರ್ದು ಅಂತ ಅಷ್ಟೇ. ಅದ್ರ ಬಿಟ್ಟು ವೈಟ್ ಆಗ್ತಾರೆ ಅಂದರೆ ನಂಬಕ್ಕೆ ಹೋಗಬೇಡಿ, ವೈಟ್ ಆಗೋದಿಲ್ಲ. ಮತ್ತು ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ನಾನು. ನನ್ನ ಬೇಬಿಗೆ ನಾನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈಗ 4 ಮಂತ್ಸ್ ಆಗಿದೆ, 4 ಮಂತ್ ರನ್ನಿಂಗಲ್ಲಿದೆ ಮಗುಗೆ. ಸೊ ಆವಾಗಿಂದ ಇದೇ ಯೂಸ್ ಮಾಡ್ತಿದ್ದೀನಿ. ಸೋಪ್ಸ್ ನಾನು ಸೆಕೆಂಡ್ ಸೋಪ್ ಯೂಸ್ ಮಾಡ್ತಿದ್ದೀನಿ. ಇನ್ನೆಲ್ಲ ಕೂಡ ಫಸ್ಟ್ ಅಂದರೆ ಮೊದಲು ಏನು ತೊಗೊಂಡಿದ್ದೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಪೌಡರ್ ಮತ್ತು ಬಾಡಿ ಲೋಷನ್ ಖಾಲಿ ಆಗ್ತಿದ್ದೆ, ಸೊ ಅದನ್ನು ಪರ್ಚೇಸ್ ಮಾಡಬೇಕು. ಸೊ ತುಂಬ ಸೈಟ್ಸ್ ತುಂಬ ಅಂದರೆ ಇದರಲ್ಲಿ ಅಮೆಝಾನಲ್ಲಾಗಲಿ, ಫಸ್ಟ್ ಕ್ರೈಯಲ್ಲಾಗಲಿ, ಫ್ಲಿಪ್ಕಾರ್ಟಲ್ಲಾಗಲಿ ಇದೇ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ, ನಿಮಗೆ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ. ಇನ್ನು ಇದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊತೀನಿ. ಮಸಾಜ್ ಆಯಿಲ್ ಕೂಡ ಚೆನ್ನಾಗಿದೆ ಹಿಮಾಲಯ. ಅದು ಟ್ರೈ ಮಾಡಿ ಮತ್ತು ಸ್ನಾನ ಮಾಡಿಸೋ ಮುಂಚೆ ಒಂದು 20 ಮಿನಿಟ್ಸ್ ಮುಂಚೆ ಈ ಆಯಿಲಿಂದ ಮಸಾಜ್ ಮಾಡಬೇಕು. ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಚೆಕ್ ಮಾಡಿ. ಎಲ್ಲದರಲ್ಲೂ ಇನ್ಸ್ಟ್ರಕ್ಷನ್ಸ್ ಇದೆ, ಫೀಚರ್ಸ್ ಕೊಟ್ಟಿದ್ದಾರೆ ಓಕೆನಾ. ಮತ್ತು ನಿಮಗೆ ಶಾಂಪು 2 ಡ್ರಾಪ್ಸ್ ಹಾಕಿದ್ರೆ ಸಾಕು ಅಂತ ಹೇಳಿದ್ದೀನಿ. ಮತ್ತು ಏನಾದರೂ ಇದು ಬೈ ಮಿಸ್ ಆಗಿ ಕಣ್ಣಿಗೆ ತಗಲಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಆ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತಾರೆ. ಹಾಗಂತ ಕಣ್ಣಿಗೆ ಟಚ್ ಮಾಡೋ ಥರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದು ಆಲ್ಮೋಸ್ಟ್ 50 ಇಯರ್ಸಿಂದ ಈ ಪ್ರಾಡಕ್ಟ್ ಇದೆ. ವರ್ತ್ ಬೈಯಿಂಗ ಅಂತ ಹೇಳಿದ್ರೆ ಖಂಡಿತ ಹೌದು. ಕಾಸ್ಟ್ಲಿ ಇದ್ದರೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಅಂದರೆ ರಿಸಲ್ಟ್ಸ್ ಅಂದರೆ ವೈಟ್ ಅಂತ ಹೇಳ್ತಿಲ್ಲ ನಾನು. ಸ್ಕಿನ್ ಯಾವುದೇ ಥರ ತೊಂದರೆ ಇರೋದಿಲ್ಲ. ರ್ಯಾಷಸ್ ಆಗಲಿ, ಪಿಂಪಲ್ಸ್ ಆಗಲಿ, ಈ ರೀತಿ ಏನೂ ಇರೋಲ್ಲ, ಸಾಫ್ಟಾಗಿರುತ್ತೆ ಓಕೆನಾ. ಸೊ ಎಸ್, ವರ್ತ್ ಬೈಯಿಂಗ್ ಅಂತಲೇ ಹೇಳ್ತೀನಿ. ತುಂಬ ಸಾಫ್ಟ್ ಮತ್ತು ಡೆಲಿಕೇಟ್ ಆಗಿರುತ್ತೆ ಸ್ಕಿನ್ನು. ಯಾವುದೇ ರೀತಿ ಡ್ರೈನೆಸ್ ಇರೋದಿಲ್ಲ, ಇರಿಟೇಷನ್ ಇರೋದಿಲ್ಲ. ಅದಕ್ಕಿಂತ ಬೇಕಾ ನಮ್ಮ ಮಗುಗೆ? ಇಲ್ಲ ಅಲ್ವಾ. ಸೊ ಖಂಡಿತ ಈ ಪ್ರಾಡಕ್ಟ್ನ ನಾನು
ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಲಿಂಕ್ಸ್ ಅಂದರೆ ಅಮೆಝಾನ್ ಆ ಥರ ಲಿಂಕ್ಸ್ ಬೇಕಂದರೆ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಟ್ ನಾನು ಪರ್ಚೇಸ್ ಮಾಡಿದ್ದು ಡೈರೆಕ್ಟ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿರೋದು. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್.